ಇವತ್ತು ನಮ್ಮ ಜೈ ಭೀಮ್ ನಗರದ ಮುಖಂಡಗಳು ರಮೇಶ್ ಅವರು, ಆಮೇಲೆ ಹೊನ್ನಯ್ಯ, ಭೀಮರಾಜು, ನಾರಾಯಣಪ್ಪ, ಆಟೋ ಶ್ರೀನಿವಾಸ್, ಚಂದ್ರು, ಕೃಷ್ಣಮೂರ್ತಿ, ಯಶವಂತ್, ಅಜಯ್ ಎಲ್ಲ ಮುಖಂಡರು ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ಮಾಜಿ ಮಹಾಪೌರರಾದ ಮಂಜುನಾಥ ದೇವರ ನೇತೃತ್ವದಲ್ಲಿ ಇಲ್ಲಿ 1000 ಜನಕ್ಕೆ ಸೀರೆ ಕೊಡೋದು ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇವತ್ತು ಅಂಬೇಡ್ಕರ್ ಅವರನ್ನ ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ದೇಶದ ಎಲ್ಲ ಭಾಗದಲ್ಲೂ ಪ್ರಪಂಚದಲ್ಲೂ ಕೂಡ ಅವರಿಗೆ ಅಭಿಮಾನಿಗಳು ಭಾಳಷ್ಟು ದೇಶಗಳಲ್ಲೆಲ್ಲ ಇದ್ದಾರೆ. ಎಲ್ಲ ಕಡೆ ಕೂಡ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಕಾರಣ ಏನಂದರೆ ಅವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟ, ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನೆಹರೂರವರ ಸಂಪುಟದಲ್ಲಿ ಕಾನೂನು ಮಂತ್ರಿಗಳಾಗಿದ್ದರು. ಅದಕ್ಕಿಂತ ಮುಂಚೆನೇ ನಮ್ಮ ಸಂವಿಧಾನ ರಚಿಸುವಂಥ ಸಮಿತಿ ಅಧ್ಯಕ್ಷರಾಗಿದ್ದರು. ಆಮೇಲೆ ಸಂವಿಧಾನ ಪ್ರಜಾಪ್ರಭುತ್ವ ಇರ್ತಕ್ಕಂಥ ಎಲ್ಲ ದೇಶಗಳಲ್ಲಿ ನೋಡಿದಾಗ ನಮ್ಮ ದೇಶದ ಪ್ರಜಾಪ್ರಭುತ್ವ, ಈ ದೇಶದ ಮಹಾನ್ ನಾಯಕನ ಒಂದು ಹುಟ್ಟುಹಬ್ಬವನ್ನು ಜಯಂತಿಯನ್ನು ಆಚರಣೆ ಮಾಡ್ತಾರೆ. ನಿಜವಾಗ್ಲೂ ಎಲ್ಲ ಕಡೆ ಸಂಭ್ರಮದಿಂದ 135ನೇ ವರ್ಷದ ಒಂದು ಜಯಂತಿ ಉತ್ಸವವನ್ನು, ಅದರಲ್ಲೂ ಈ ಭಾಗದಲ್ಲಿ BTM ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಹಳೆ ಬಂಟ್ವಾಳ ಜೈ ಭೀಮ್ ನಗರ ಮುಖ್ಯ ರಸ್ತೆಯಲ್ಲಿ ರಮೇಶ್ ಮತ್ತು ನಮ್ಮ ನಾರಾಯಣ್ ಮತ್ತು ಶ್ರೀನಿವಾಸ್, ನಮ್ಮ ಡಿ ಮುನ್ರಾಜ್, ರಮೇಶ್, ಇನ್ನೂ ಎಲ್ಲ ಯುವಕರ ಒಂದು ತಂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಯಂತಿಯನ್ನು ಭಾರಿ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಅದ್ಧೂರಿ ಜೊತೆಗೆ ಸಂದೇಶನೂ ಸಾರಬೇಕಾಗುತ್ತೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಯಾವ್ಯಾವ ಕಾರ್ಯಗಳು ಈ ದೇಶಕ್ಕೆ ಅವರು ಆದಂಥ ಕೊಡುಗೆ ಕೊಟ್ಟಿದ್ದಾರೋ ಆ ಕೊಡುಗೆಗಳನ್ನ ಸ್ಮರಿಸೋ ಮೂಲಕ ಅವ್ರಿಗೆ ಒಂದು ನಿಜವಾಗ್ಲೂ ಒಂದು ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತೇಳಿ ಸಂದರ್ಭ ಬೆಳಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬೆಳಗ್ಗೆಯಿಂದನೂ ಸತತವಾಗಿ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಸಾಮಾಜಿಕ ಕಳಕಳಿಯಿಂದ ಪೌರ ಕಾರ್ಮಿಕರಿಗೆ ಉಚಿತವಾಗಿ ಬಟ್ಟೆ ಕೊಡುವಂಥ ಒಂದು ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ, ಈ ಒಂದು ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಈ ಭಾಗದ ನಮ್ಮ ನಾಯಕರು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಆಗಮಿಸಿದ್ರು. ಬಂದು ಅವರು ಚಾಲನೆ ಕೊಟ್ಟಾದಮೇಲೆ ಹಲವಾರು ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ಸಂಜೆವರೆಗೂ ನಡೀತಾ ಇದೆ. ಈ ಕಾರ್ಯಕ್ರಮಗಳು ವರ್ಷ ಯಾಕಂದರೆ ಭಾರತ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಪ್ರಜೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂದೇಶ ತಲುಪುವಂಥ ಒಂದು ಕೆಲಸ ಕಾರ್ಯಗಳು ಎಲ್ಲ ನನ್ನ ಮಿತ್ರರು ಮಾಡಲಿ ಅಂತ ಈ ಸಂದರ್ಭ ಅವರೆಲ್ಲರಿಗೂ ಶುಭ ಕೋರ್ತೀನಿ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನವನ್ನು ಜೈ ಭೀಮ್ ನಗರದ ನಿವಾಸಿಗಳೆಲ್ಲರೂ ಸೇರಿ ವಿಜೃಂಭಣೆಯಿಂದ ಇಂದು ಆಚರಿಸಿದ್ದೀವಿ. BBMP ಪೌರ ಕಾರ್ಮಿಕರೇನಿದ್ದಾರೆ ಅವರಿಗೆ ಎಲ್ಲರೂ ಸೇರಿ ಸೀರೆಗಳು ಮತ್ತು ಶರ್ಟನ್ನು ವಿತರಣೆ ಮಾಡಿರ್ತೀವಿ. ಹಾಗೆ ಅವರೆಲ್ಲರಿಗೂ ಸಹಿತ ಅನ್ನದಾನವನ್ನು ಹಾಗೂ ಬಾಬಾ ಸಾಹೇಬರ ಪುತ್ಥಳಿಗೆ ಪುಷ್ಪವನ್ನು ಅರ್ಪಿಸಿ ಅವರಿಗೆ ನಮನವನ್ನು ಸಲ್ಲಿಸಿದ್ದೇವೆ. ಧನ್ಯವಾದಗಳು. ನಮ್ಮ BTM ವಿಧಾನಸಭಾ ಕ್ಷೇತ್ರದ ಮಡಿವಾಳ ಹಾಗೂ ಜೈ ಭೀಮ್ ನಗರ ಗ್ರಾಮದ ಎಲ್ಲ ನಿವಾಸಿಗಳು ಸೇರಿ ಇವತ್ತೊಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು, BTM ವಿಧಾನಸಭಾ ಶಾಸಕರು ಹಾಗೂ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದು ಹಾಗೂ ಸಾಹೇಬರು ಹಾಗೂ ನಮ್ಮ ಮಾಜಿ ಮಹಾಪೌರರಾದಂತಹ ಮಂಜುನಾಥ ರೆಡ್ಡಿ ಅಣ್ಣನವರು ಇಬ್ಬರೂ ಸಹ ಬಂದು ದೀಪ ಬೆಳಗೋದ್ರಂಥ ಮುಖಾಂತರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಕ್ಕೆ ಚಾಲನೆಯನ್ನು ನೀಡಿರ್ತಾರೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ಜೈ ಭೀಮ್ ನಗರದ ಹಾಗೂ ಹಳೆ ಮಡಿವಾಳ ಎಲ್ಲ ಗ್ರಾಮಸ್ಥರು ಸೇರಿ ಇಲ್ಲಿ ನಮ್ಮ ವಾರ್ಡಿನ ಪೌರ ಕಾರ್ಮಿಕರಿಗೆ ಬಟ್ಟೆಯನ್ನು ವಿತರಣೆ ಮಾಡಿರ್ತೀರಿ. ಅದೇ ರೀತಿ ಊಟದ ವ್ಯವಸ್ಥೆನೂ ಮಾಡಿರ್ತೀರಿ. ಸರ್ ಒಂದು 2-3 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀರಿ. ಬಟ್ಟೆ ಎಲ್ಲರಿಗೂ 3,000 ಜನಕ್ಕೆ ಬಟ್ಟೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಮಾಡಿ ಒಂದು ನೆಮ್ಮದಿಯಿಂದ ಒಂದು ವಿಜೃಂಭಣೆಯಿಂದ ಇದುವರೆಗೂ ಕಾರ್ಯಕ್ರಮ ನಡೆದಿದೆ. ಇನ್ನು ಸಂಜೆ 5 ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೂವಿನ ಪಲ್ಲಕ್ಕಿ, ಮಲ್ಲಿಗೆ ಹೂವಿನ ಪ್ರಪ್ರಥಮ ಬಾರಿಗೆ ನಮ್ಮ ವಿಧಾನಸಭಾ ಕ್ಷೇತ್ರ ಹಾಗೂ ನಮ್ಮ ಮಡಿವಾಳ ಹಾಗೂ ಜೈ ಭೀಮ್ ನಗರದಲ್ಲಿ ಮೊದಲನೇ ಬಾರಿಗೆ
ಮಲ್ಲಿಗೆ ಹೂವಿನ ಪಲ್ಲಕ್ಕಿಯನ್ನು ಇಂದು ಸಂಜೆ 5 ಗಂಟೆಗೆ ವಿವಿಧ ಕಲಾಕೃತಿಗಳ ತಂಡಗಳ ಹಾಗೂ ತಮಟೆ ಹಾಗೂ ಬಾಣ ಬಿಡಿಸ್ಗಳೊಂದಿಗೆ ಸಂಜೆ 5 ಗಂಟೆಗೆ ಇಲ್ಲಿಂದ ಚಾಲನೆ ಕೊಡ್ತೀವಿ. 5 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆ ನಡೀತೈತೆ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಾಗಿ ತಮ್ಮ ಮಾಧ್ಯಮದ ಮೂಲಕ ಎಲ್ಲರನ್ನು ಕೇಳ್ಕೊಳ್ತೀರಿ. ಜೈ ಭೀಮ್.